ವಿರೋಧಿ ಬಣದವರು ಇಷ್ಟೆಲ್ಲ ಮಾಡ್ತಾ ಇದ್ರೆ ವಿಜಯೇಂದ್ರ ಬಣದವ್ರೇನು ಸುಮ್ಮನೆ ಕೂತ್ಕೋತಾರ? ನೋಡಿ, ರಾಜ್ಯಾಧ್ಯಕ್ಷರದೊಂದು ಬಣ ಇದೆ ಅಂತ ಮಾತಾಡೋದೇ ವಿಚಿತ್ರ. ಒಂದು ಪಕ್ಷದಲ್ಲಿ ಅವ್ರದ್ದೊಂದು ಬಣ ಇದೆ, ಅದರಲ್ಲಿ ಮಾಜಿ ಶಾಸಕರುಗಳಿದ್ದಾರೆ, ಆವಾಗ ಸಭೆ ಮಾಡ್ತಿರ್ತಾರೆ. ಅದಕ್ಕೆ ರೇಣುಕಾಚಾರ್ಯ ಅವ್ರದ್ದು ನೇತೃತ್ವ ಇದ್ದಂಗಿದೆ, ಅವರೇ ಮುಂದೆ ಮಾತಾಡೋದು. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವ್ರ ಮನೆಯಲ್ಲಿ ಮೀಟಿಂಗ್ ಮಾಡಿದರು. 13ನೇ ತಾರೀಕು ಎಲ್ಲ ಮಾಜಿ ಶಾಸಕರುಗಳನ್ನು ಸೇರಿಸ್ತಾರಂತೆ. ಇವರ ಹಕ್ಕೊತ್ತಾಯ ಏನು? ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕು ಅಂತ. ಇವರು ಯತ್ನಾಳರ ಮೇಲೆ ವಾಗ್ದಾಳಿ ಇವ್ರದ್ದು ಕೇಳಿಸ್ಕೊಳ್ಳಿ. ಯಡಿಯೂರಪ್ಪನವರ ಕಾಲು ಕೈ ಹಿಡಿದು ಬಿಜಾಪುರ ಸಿಟಿಯಲ್ಲಿ ಅಲ್ಲಿ ಇವರು ಬರೋಕ್ಕಿಂತ ಮುಂಚೆ ಭಾರತೀಯ ಜನತಾ ಪಾರ್ಟಿ ಅಪ್ಪು ಪಟ್ಟಿ ಶೆಟ್ಟಿ ಗೆದ್ದದ್ದು. ಸನ್ಮಾನ್ಯ ಬಸವಗೌಡ ಪಾಟೀಲ್ ಯತ್ನಾಳ್ರವರೇ, ಬಬಲೇಶ್ವರ ಕ್ಷೇತ್ರದಲ್ಲಿ ಯಾಕೆ ಸ್ಪರ್ಧೆ ಮಾಡಕ್ಕೆ ನೀವು ಹಿಂದೇಟಾಗ್ತಿದ್ದೀರಿ? ಬಸ್ ನಲ್ಲಿ ಟಿಪ್ಪರ್ ನಲ್ಲಿ ಕಂಡಕ್ಟರ್ ಆಗಿ ಕೆಲಸ ಮಾಡಿದ ಗೊತ್ತಿದೆಯಾ ನಿನಗೆ? ಈಗ ಸಾವಿರಾರು ಕೋಟಿ ಸಕ್ಕರೆ ಕಂಪನಿ ಇವೆಲ್ಲವೂ ಎಲ್ಲಿಂದ ಬಂತು? ಸಿದ್ದೇಶ್ವರ ಸಂಸ್ಥೆ ಕಟ್ಟಿದ್ದು ನೀನಲ್ಲಪ್ಪ. ಅದಕ್ಕೆ ನಿನ್ನ ಮಗನನ್ನ ಯಾಕಪ್ಪ ಡೈರೆಕ್ಟರ್ ಮಾಡ್ಕೊಳ್ತದೆ? ಇದು ಕುಟುಂಬ ರಾಜಕಾರಣ ಅಲ್ವಾ? ದಕ್ಷಿಣ ಭಾರತದಲ್ಲಿ ಪಕ್ಷವನ್ನ ಕಟ್ಟಿದವರು ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಅನಂತಕುಮಾರು, ಸದಾನಂದ ಗೌಡರು ಮತ್ತು ಹಿರಿಯ ನಾಯಕರೆಲ್ಲ ಸೇರಿ ಪಕ್ಷವನ್ನ ಕಟ್ಟಿದ್ದಾರೆ. ಇವ್ರ ಬಗ್ಗೆ ಮಾತಾಡಕ್ಕೆ ಅವರ ನಿಷ್ಠೆ ಎಷ್ಟು ಅಂತ ನೀವು ಕ್ವಶನ್ ಮಾಡಬೇಕಾಗಿದೆ. ಇಲ್ಲಿಂದ ಒಂದು ವಾರದಿಂದ ಬಿಡ್ಬಿಟ್ಟವ್ರೆ, ಅಲ್ಯಾರು ಹೋಗೊಡ್ತಾ ಇಲ್ಲ. ಇವರಿಗೆ ಬಲವಂತವಾಗಿ ಕೈ ಕಾಲು ಹಿಡ್ಕೊಂಡು ಅವ್ರನ್ನೋಗಿ ಭೇಟಿ ಮಾಡಕ್ಕೆ, ಹೈಕಮಾಂಡ್ನ ಭೇಟಿ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೆಲವೇ ಜನ, ಇದೇನು ಪೂರ್ತಿ 100ಕ್ಕೆ 90% ಜನ ಇವತ್ತಿರುವಂತಹ ಅಧ್ಯಕ್ಷರಿಗೆ ಬೆಂಬಲ ಕೊಡ್ತಾ ಇದ್ದಾರೆ. ಕೆಲವರು ಮಾತ್ರ ಪ್ರಚೋದನೆ ಮಾಡಿ ಒಂದು ಆತಂಕವನ್ನ ಉಂಟು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬುಧವಾರ 13ನೇ ತಾರೀಕು ಮುಂದಿನ ಬುಧವಾರ 100ಕ್ಕೂ ಹೆಚ್ಚು ಜನ ಮುಖಂಡರು ನಾವೆಲ್ಲ ಚರ್ಚೆ ಮಾಡಿದೀವಿ. ಮಾಜಿ ಸಚಿವರು, ಮಾಜಿ ಶಾಸಕರುಗಳು ಸ್ಪರ್ಧೆ ಮಾಡಿದ್ರು. 100ಕ್ಕೂ ಹೆಚ್ಚು ಜನ ಸಭೆ ಮಾಡ್ತೀವಿ, ದೊಡ್ಡ ಸಭೆಯನ್ನು ಮಾಡ್ತೀವಿ. ಇಂಥವ್ರನ್ನ ಮುಲಾಜಿಲ್ಲ, ಉಚ್ಚಾಟನೆ ಮಾಡಬೇಕು. ದಿಲ್ಲಿಗೆ ಹೋಗ್ಬೇಕಂತ ತೀರ್ಮಾನ ಮಾಡಿದೀವಿ. ಇವರು ದಂಡಪಿಂಡಗಳು. ಇವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.